ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟು ಚಾಂಪಿಯನ್ಸ್ ಟ್ರೋಫಿಯಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಪ್ರೈಸ್ ಮನಿ ಕೊಡಲಾಗುತ್ತದೆ ಅಂತ ಇವಾಗ ಅನೌನ್ಸ್ಮೆಂಟ್ ICC ಕಡೆಯಿಂದ ಅಫಿಷಿಯಲ್ ಆಗಿ ಬಂದಿದೆ. ವಿನರ್ಸ್ಗೆ 20.8 ಕೋಟಿ ಸಿಕ್ಕರೆ ರನ್ನರ್ಸ್ಗೆ 10.4 ಕೋಟಿ ಸಿಗುತ್ತೆ, ಆಲ್ಮೋಸ್ಟ್ ಹಾಫ್ ಅಂತ ಹೇಳಬೇಕು. ಆ್ಯಂಡ್ ಸೆಮಿಫೈನಲ್ಗೆ ಬಂದಂಥವ್ರಿಗೆ ಅಂದರೆ ಸ್ವತಂತ್ರ ಟೀಮ್ಗೆ 5.2 CR ಸಿಗುತ್ತೆ. ಆ್ಯಂಡ್ 5th and 6th ಬಂದವ್ರಿಗೆ 3 ಕೋಟಿ, 7th and 8th ಬಂದವ್ರಿಗೆ 1.2 CR. ಫಾರ್ ಎವ್ರಿ ಮ್ಯಾಚ್ 29 ಲಕ್ಷ ಪ್ರತಿಯೊಂದು ಟೀಮೂ ಕೂಡ ಸಿಗುತ್ತೆ ಅಂತ ಅಫಿಷಿಯಲಿ ಕನ್ಫರ್ಮ್ ಮಾಡಿದ್ದಾರೆ ICC ಅವರು. ಅಪ್ಡೇಟ್ ಬಿಟ್ಟು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚಲ್ಲಿ ಜಗಳಗಳೆಲ್ಲ ನಾವು ಹಿಂದೆ ನೋಡ್ತಾ ಇದ್ವಿ. ಬಟ್ ಪಾಕಿಸ್ತಾನದವ್ರು ಯಾಕೋ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂತ ಬಂದಾಗ ಸೈಲೆಂಟ್ ಆಗೋಗ್ಬಿಡ್ತಾರೆ, ಏನೋ ಸ್ವಲ್ಪ ಗಪ್ ಚಪ್ ಆಗ್ಬಿಡ್ತಾರೆ, ಸೈಲೆಂಟ್ ಆಗಿರ್ತಾರೆ, ಏನೂ ಮಾತಾಡೋಕೆ ಹೋಗೋದಿಲ್ಲ. ಬಟ್ ಬೇರೆಯವ್ರ ಮೇಲೆ ಮಾತ್ರ ನಿಗಿರ್ತಾರಲ್ಲ. ಈ ಟ್ರೈ ಸೀರೀಸ್ ನಡೀತಾ ಇದೆ, ಸೌತ್ ಆಫ್ರಿಕಾ ಮೇಲೆ ಮೊನ್ನೇನೋ ಮ್ಯಾಚ್ ಆಯಿತು. ಸೊ ಆ ಮ್ಯಾಚಲ್ಲಿ ಎಲ್ಲರ ಮೇಲೆ ನಿಗರ್ಕೊಂಡು ಬಂದಿದ್ರು, ಶಾಹಿನ್ ಆಫ್ರಿದಿ ಆಗಿರಲಿ, ಶಕೀಲು, ಆಮೇಲೆ ಇನ್ನೊಬ್ರು ಕಮರನ್. ಸೊ ಎಲ್ಲರೂ ಒಂಥರ ನಿಗೃದ್ರು ಅಂತ ಹೇಳ್ಬೇಕು. ಆ ಮ್ಯಾಚಲ್ಲಿ ಏನು ನಮ್ಮದೇ, ನಾವು ಪಾಕಿಸ್ತಾನದವ್ರು ಹೋಸ್ಟ್ ಮಾಡ್ತಿದ್ವಿ ಅಂತಾರೆ, ನಮ್ಮದೇ ನಡಿಬೇಕು ಅನ್ನೋ ಥರ ಹೆವಿಲಿ ನಿಗಿರ್ತಾ ಇದ್ರು. ಸೊ ಇವ್ರಿಗೆ ICC ಅವ್ರು ಇವಾಗ ಫೈನ್ನ ಹಾಕಿದ್ದಾರೆ. ಏನು ನೀವು ಹೋಸ್ಟ್ ಮಾಡಿಬಿಟ್ರಿ ಅಂತಂದರೆ ನಿಗಿರಬೇಕು ಅಂತ ಹೇಳಿ ರೂಲ್ಸ್ ಐತೆ ಇಲ್ಲಿ. ಅಲ್ಲಾಗ್ರು ಎಲ್ಲರ ಮೇಲೂ ನಿಗಿರ್ತಾರೆ, ಬಟ್ ಇಂಡಿಯಾ ಮೇಲೆ ಮಾತ್ರ ಯಾರೂ ನಿಗಿರೋದಿಲ್ಲ, ಸುಮ್ಮನೆ ಆಗ್ಬಿಡ್ತಾರೆ, ಸೈಲೆಂಟ್ ಆಗೋಗ್ಬಿಡ್ತಾರೆ. ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ಹಂಗೆ ಜಗಳ ಆಗುತ್ತೆ, ಹಿಂಗೆ ಜಗಳ ಆಗುತ್ತೆ ಅಂತ. ಇವಾಗ ಎಕ್ಸ್ಪೆಕ್ಟೇಷನ್ ಹೊರಟೋಗ್ಬಿಟ್ಟಿದೆ ನಮಗೆ. ಜಮಾನ್ದಲ್ಲಿ ಆಗ್ತಿತ್ತು ಗುರು ಇಂಡಿಯಾ ವರ್ಸಸ್ ಪಾಕಿಸ್ತಾನ, ಅವನ ಅಜ್ಜಿ ಕ್ವಾಟ್ಲೆ ಇರೋದು. ಆ ಜಗಳ ಏನಕ್ಕೆ ಹೇಳ್ತೀರಾ, ಅದೆಲ್ಲ ಆಗೋದು. ಬಟ್ ಇವಾಗ ಇಂಡಿಯಾ ವರ್ಸಸ್ ಪಾಕಿಸ್ತಾನಲ್ಲಿ ಆಗಲ್ಲ, ಪಾಕಿಸ್ತಾನ ವರ್ಸಸ್ ಬೇರೆ ಕಂಟ್ರಿ ಮೇಲೆ ಆದರೆ ಆಗುತ್ತೆ ಜಗಳಗಳು. ಅಪ್ಡೇಟ್ ನಂಬರ್ 3, ಶಾಂಟೋ ಬಾಂಗ್ಲಾದೇಶದ ಕ್ಯಾಪ್ಟನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ, ನಾವು ಚಾಂಪಿಯನ್ಸ್ ಟ್ರೋಫಿ ಆಡೋದಕ್ಕೆ ಪಾಕಿಸ್ತಾನಕ್ಕೆ ಏನಕ್ಕೆ ಹೋಗ್ತಿದ್ದೀವಿ ಅಂತಂದರೆ ಚಾಂಪಿಯನ್ ಆಗೋದಕ್ಕೆ, ಸುಮ್ಮನೆ ಹೋಗ್ತಿಲ್ಲ ಅಮ್ಮ, ನಾವು ಚಾಂಪಿಯನ್ ಆಗ್ಬಿಟ್ಟು ಬರ್ತೀವಿ ನೋಡ್ತಾ ಇರಿ ಅಂತ ಹೇಳಿದ್ದಾರೆ. ಇವಾಗೆಲ್ಲ ನಗ್ಬೋದೆ, ಇವರು ಚಾಂಪಿಯನ್ ಎಲ್ಗರು, ಇವ್ರು ಆಡ ಈ ಅವತಾರಕ್ಕೆ ಚಾಂಪಿಯನ್ ಆಗ್ಬಿಡ್ತಾರೆ ಇವರು ಅಂತ ಎಲ್ಲ ಆಡ್ಕೊಬೋದು. ಇವಾಗ ಕಪಿಲ್ ದೇವ್ ಅವ್ರನ್ನ ನೆನೆಸ್ಗಳಿಗಿರು 1983 ಇವರು ಅವರು ಇದೇ ಥರ ಹೇಳಿದ್ದು, ನಾವು ಚಾಂಪಿಯನ್ ಆಗೋಕ್ಕೆ ಹೋಗ್ತಾರೆ, ಗೆಲ್ಲೋದಕ್ಕೆ ಅಂತ ಹೋಗ್ತಾ ಇರೋದು, ಸುಮ್ಮನೆ ಎಲ್ಲ ಆಡ್ಕೊಂಬರೋದಕ್ಕೆ ಹೋಗ್ತಿಲ್ಲ, ಲೀಗ್ ಸ್ಟೇಜ್ನ ಆಡ್ಕೊಂಬರೋದಕ್ಕೆ ಹೋಗ್ತಿಲ್ಲ ಅಂತ ಹೇಳಿದರು. ಅದನ್ನು ಅವಾಗ ಎಲ್ಲರೂ ಪ್ರೆಸ್ ಅವರೆಲ್ಲ ಹಿ ಹಾ ಅಂತ ಎಲ್ಲರೂ ನಕ್ಕಿದ್ರು, ಗೊತ್ತಿರುತ್ತೆ. ಆಮೇಲೆ ಏನಾಯಿತು, ಇತಿಹಾಸನೇ ಆಯಿತು. ಸೊ ಇವ್ರು ಆ ಥರ ಇತಿಹಾಸನ ಕ್ರಿಯೇಟ್ ಮಾಡ್ತೀವಿ ಅಂತ ಒಂದು ಭರವಸೆಯಲ್ಲಿದ್ದಾರೆ. ಸೊ ಕ್ರಿಯೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ಕೊಟ್ಟಿರಲ್ಲ ಸ್ಟೇಟ್ಮೆಂಟು, ಅದು ತಕ್ಕನಾಗಿ ಯಾರು ಕ್ರಿಯೇಟ್ ಮಾಡಿದ್ರೆ ಚೆನ್ನಾಗಿರುತ್ತಿಲ್ಲ ಅಂತಂದರೆ ಜೋಕರ್ಗಳಾಗೋಗ್ಬಿಡ್ತಾರೆ ಅಷ್ಟೇ. ಅಪ್ಡೇಟ್ ನಂಬರ್ 4, ಬಾಬರ್ ಆಜಮ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕಿಂಗ್ ಅಂತ ಇವ್ರನ್ನ ಕರೀತಾರಂತೆ. ನನಗೇನೋ ಗೊತ್ತಿಲ್ಲ ಗುರು ಯಾರು ಇವ್ರನ್ನ ಕಿಂಗ್ ಅಂತ ಕರೀತಾರೆ ಅಂತ. ಅದೇ ಪಾಕಿಸ್ತಾನದವರು ಸ್ವಲ್ಪ ಜನ ಅಲ್ಪ ಫ್ಯಾನ್ಸ್ಗಳಿರ್ತಾರಲ್ಲ, ಅವರು ಕಿಂಗ್ ಬಾಬರ್ ಅಂತ ಕರೀತಾರೆ ಅಂತ ಕಾಣಿಸುತ್ತೆ. ಜಿಂಬಾಬರ್ ಅನ್ನೋದನ್ನ ನಾವು ಕೇಳಿದ್ದೀವಿ, ಕಿಂಗ್ ಬಾಬರ್ ಯಾವುದಿದು? ಅವ್ರು ಹೇಳಿದ್ದಾರೆ, ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮಿ ಕಿಂಗ್, ಐ ಆಮ್ ನಾಟ್ ಎ ಕಿಂಗ್, ಐ ನೀಡ್ ಟು ಫಾರ್ಗೆಟ್ ದ ಪಾಸ್ಟ್ ಆ್ಯಂಡ್ ಲುಕ್ ಹೆಡ್ ಅಂತ ಹೇಳಿದ್ರೆ, ನಾನು ಹಳೇದೆಲ್ಲ ಮರ್ತ್ಬಿಟ್ಟು ಮುಂದಕ್ಕೆ ಹೋಗ್ತಿದ್ದೀನಿ ಇವರು, ನನಗೆ ಕಿಂಗ್ ಅನ್ಬೇಡಿ ಅಂತ. ಏನು ಹಳೇದಾಗ ಏನು ಇವ್ರಿಗೇನು ಕಿಂಗ್ ಅಂತ ಏನು ಕಿರೀಟ ಮಾಡಿಸ್ಕೊಂಡು ಕೊಟ್ಟಿದ್ರೆ ಪಾಕಿಸ್ತಾನ ಫ್ಯಾನ್ಸ್ಗಳು, ಗೊತ್ತಿಲ್ಲ ನನಗೆ. ಹಳೇದನ್ನೆಲ್ಲ ಮರ್ತ್ಬಿಟ್ಟಿದ್ರಂತೆ, ಹೋಗ್ಬೇಕಂತೆ, ಇವಾಗ ಮುನ್ನೋಗ್ಬೇಕಂತೆ. ಒಟ್ನಲ್ಲಿ ಅವರು ಸೆಕೆಂಡ್ ಇನ್ನಿಂಗ್ಸ್ ಅಂತೂ ಸ್ಟಾರ್ಟ್ ಮಾಡೋದಂತೂ ನಿಜ. ಯಾಕೆಂದರೆ ಕ್ಯಾಪ್ಟನ್ಸಿ ಎಲ್ಲ ಬಿಟ್ಬಿಟ್ಟು ಇವಾಗ ಫ್ರೆಶ್ ಆಗಿ ಸ್ವಲ್ಪ ಪ್ಲೇಯರ್ ಆಡ್ತಾ ಇದ್ದಾರೆ. ನೋಡೋಣ ಚಾಂಪಿಯನ್ಸ್ ಟ್ರೋಫಿಲಿ ಅದೇನು ಉದುರಿಸ್ತಾರೆ ಅಂತ. ಅಪ್ಡೇಟ್ ನಂಬರ್ 5, ಶ್ರೀಲಂಕಾ ಈ ಸಲ ಚಾಂಪಿಯನ್ಸ್ ಟ್ರೋಫಿನ ಆಡ್ತಾ ಇಲ್ಲ ಮಗ. ಹೌದು, ICC ರ್ಯಾಂಕಿಂಗಲ್ಲೆಲ್ಲ ಉಣ್ಕೊಂಡು ಹೋಗಿದ್ರಿಂದ ಅವ್ರು ಆಡ್ತಾ ಇಲ್ಲ. ಸೊ ನೋಡಿ ಹೆಂಗಿದೆ ಗುರು ಇದು ಸೀನ್ ಅಂತ. ಆಸ್ಟ್ರೇಲಿಯಾ ಮೇಲೆ ಅವ್ರಿಗೆ ODI ಸೀರೀಸ್ ಇತ್ತು, ಅವರು ಇವಾಗ 2 ಮ್ಯಾಚ್ ಗೆದ್ದರು ಗುರು. ಫಸ್ಟ್ ODI ಮ್ಯಾಚ್ ಗೆದ್ರು, ಸೆಕೆಂಡ್ ODI ಮ್ಯಾಚ್ ಆಸ್ಟ್ರೇಲಿಯಾ ಮೇಲೆ ಗೆದ್ರು. ಟಾಪ್ ಕ್ವಾಲಿಟಿ ಟೀಮು, ವರ್ಲ್ಡ್ ಕಪ್ ವಿನಿಂಗ್ ಟೀಮ್ ಮೇಲೆ ಗೆದ್ದಿದ್ದಾರೆ ಅಂತ ಅಂದರೆ ಇಂಜುರಿ ಹಿಟ್ ಆಗಿದೆ ಆಸ್ಟ್ರೇಲಿಯನ್ ಟೀಮಿಗೆ. ಸೊ ಇಂಜುರಿ ಹಿಟ್ ಆಗಿರೋಂಥ ಆಸ್ಟ್ರೇಲಿಯನ್ ಟೀಮಲ್ಲಿ ಡಾಮಿನೇಟ್ ಮಾಡಿರೋದು ಶ್ರೀಲಂಕನ್ ಟೀಮು. ಮೊದಲನೇ ಮ್ಯಾಚ್ 49 ರನ್ನಿಂದ ಗೆಲ್ತು ಅಂತಂದರೆ, ಎರಡನೇ ಮ್ಯಾಚ್ 174 ರನ್ನು, ಹ್ಯೂಜ್ ಮಾರ್ಜಿನ್ ವಿಕ್ಟ್ರಿ ಫಾರ್ ಶ್ರೀಲಂಕನ್ ಟೀಮು. ನೋಡಿ, ಇವ್ರು ಚಾಂಪಿಯನ್ಸ್ ಟ್ರೋಫಿಲೇನೇ ಇಲ್ಲ, ಚಾಂಪಿಯನ್ಸ್ ಟ್ರೋಫಿಲಿ ಟಾಪ್ ಕ್ವಾಲಿಟಿ ಟೀಮ್ ಅಂತ ನಾವು ಅಂದ್ಕೊಂಡಿರುವಂಥ ಆಸ್ಟ್ರೇಲಿಯನ್ ಟೀಮು ಉಣ್ಕೊಂಡೋಗಿದೆ ಶ್ರೀಲಂಕಾ ಮೇಲೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಂಜುರಿ ಸಿಕ್ಕಾಪಟ್ಟೆ ಟ್ರಬಲ್ ಕೊಟ್ಟಿದೆ. ನೋಡೋಣ ಅದು ಹಿಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಆಸ್ಟ್ರೇಲಿಯಾ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ಇಷ್ಟ ಆಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ನಾನು ಸಬ್ಸ್ಕ್ರೈಬ್ ಹಾಕೋಬೋದು.